ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ಮಾದೇಪ್ರಸಾದ್ ಅಂತ. ಅದೇ ಇದು ಮೂರನೇ ವಿಡಿಯೋ ಬಿಡ್ತಾ ಇದ್ದೀನಿ. ಮೂರನೇ ವಿಡಿಯೋ ರಿಲೇಟೆಡ್ ಟು ಇವಾಗ ನೋಡಿ, ನಾನು ಫಸ್ಟ್ ವಿಡಿಯೋಲಿ ಆಲ್ರೆಡಿ ಎಕ್ಸ್ಪ್ಲನೇಷನ್ ಮಾಡಿದ್ದೀನಿ ಇದು ಯಾವ ಥರ ಒಂದು ಸೆಂಟೆನ್ಸ್ ಫಾರ್ಮೇಷನ್ ಇರುತ್ತೆ ಅಂತ. ಇವತ್ತು ನಾನು ಫುಲ್ ಯಾವುದ್ರ ಬಗ್ಗೆ ಕಾನ್ಸಂಟ್ರೇಷನ್ ಮಾಡಿದ್ದೀನಿ ಅಂದರೆ ವೈ ಅನ್ನೋದ್ರ ಬಗ್ಗೆ, ಏನಕ್ಕೆ ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ಜಾಸ್ತಿ ಸ್ಟ್ರೆಸ್ ಮಾಡಿದ್ದೀನಿ. ನೋಡಿ, ಇವಾಗ ಫಸ್ಟ್ ಒಂದು ಸೆಂಟೆನ್ಸ್ ತಗೊಂಡಿದ್ದೀನಿ. ಇವೆಲ್ಲ ಜಾಸ್ತಿ ನೋಡೋಕೆ ಹೋಗ್ಬೇಡಿ, ಫಸ್ಟ್ ಸೆಂಟೆನ್ಸ್ ಮಾತ್ರ ನೋಡಿ. ಫಸ್ಟ್ ಸೆಂಟೆನ್ಸಲ್ಲಿ ನೋಡಿ, ಪ್ಲ್ಯಾಂಟ್ ಟ್ರೀಸ್ ಅಂದರೆ ಅದು ಸಬ್ಜೆಕ್ಟ್ ಆಗುತ್ತೆ. ಶುಡ್ ಬಿ ಪ್ಲ್ಯಾಂಟೆಡ್ ಅಂತ ಹೇಳ್ತೀವಿ. ಶುಡ್ ಬಿ ಪ್ಲ್ಯಾಂಟೆಡ್ ಅದು ವರ್ಬ್ ಫ್ರೇಸ್ ಆಗುತ್ತೆ, ಸರಿನಾ. ಟು ಪ್ರಿವೆಂಟ್ ಏರ್ ಪೊಲ್ಯೂಷನ್ ಅಂತ ಹೇಳ್ತೀನಿ. ಟು ಪ್ರಿವೆಂಟ್ ಅಂದರೆ ಇವಾಗ ನೋಡಿ, ಟು ಬಂದ ತಕ್ಷಣ ಒಂದು ವರ್ಬ್ ಬರುತ್ತೆ. ಆ ಥರ ಬಂದರೆ ಅದು ಅಡ್ವರ್ಬ್ ಆಫ್ ರೀಸನ್ನೇ ಆಗಿರುತ್ತೆ ಆಲ್ಮೋಸ್ಟ್, ಸರಿನಾ. ಅದರಿಂದ ಆ ಥರ ವರ್ಡ್ಗಳು ಬಂದಾಗ, ಆ ಥರ ಫ್ರೇಸ್ ಬಂದಾಗ ನೀವು ಭಾಳ ಗಮನ ಹರಿಸಬೇಕು, ಸರಿನಾ. ಟು ಪ್ರಿವೆಂಟ್ ಏರ್ ಪೊಲ್ಯೂಷನ್ ಅಂತ ಹೇಳ್ತೀನಿ. ಅಂದರೆ ಇದು ಒಂದು ಫ್ರೇಸ್. ಆ್ಯಕ್ಚುಲಿ ನಾನು ಪ್ರಿವೆಂಟ್ ಅಂತ ನಾನು ರೆಡ್ಡಲ್ಲಿ ಯಾಕೆ ಬರೆದಿದ್ದೀನಿ ಅಂದರೆ ಇಟ್ ಈಸ್ ವರ್ಬ್ ಅಂತ ನಾನು ಅದರಿಂದ ಇದನ್ನ ಬರೆದಿದ್ದೀನಿ. ಈ ಥರ ಒಂದು ಫ್ರೇಸ್ ಬರುತ್ತೆ ಯಾವ್ದಾದ್ರು ಇದು ಮಾಡಬೇಕಾದ್ರೆ, ರೀಸನ್ ಕೊಡಬೇಕಾದ್ರೆ. ಆ್ಯಂಡ್ ದೆನ್ ಇಲ್ಲಿ ನೆಕ್ಸ್ಟ್ ನೋಡಿ, ಇನ್ ಅವರ್ ಸಿಟಿ ಅಂತ ಇದೆ, ಸರಿನಾ. ದಿಸ್ ಈಸ್ ಒನ್ ಸೆಂಟೆನ್ಸ್. ಇದರಲ್ಲಿ ನಾವು ಯಾವ ಥರ ತಗೋತೀವಿ ಅಂದರೆ, ನಾನು ಫಸ್ಟು ನಾರ್ಮಲಿ ಕನ್ನಡಕ್ಕೆ ಹೋಗ್ಬೇಕಾದ್ರೆ ನಾನು ವೈ ಅನ್ನೋದನ್ನೇ ಫಸ್ಟ್ ಪ್ರಿಫರೆನ್ಸ್ ಆಗಿ ತಗೋತೀನಿ. ಫಸ್ಟ್ ನೋಡಿ, ಅದಕ್ಕೆ ಟು ಪ್ರಿವೆಂಟ್ ಏರ್ ಪೊಲ್ಯೂಷನ್ನ ಏರ್ ಪೊಲ್ಯೂಷನ್ ಅಂದರೆ ವಾಯು ಮಾಲಿನ್ಯ ಒನ್ನು. ಟು ಪ್ರಿವೆಂಟ್ ಅಂದರೆ ತಡೆಗಟ್ಟಲು. ನೋಡಿ, ಇನ್ ಅವರ್ ಸಿಟಿ ಅಂತ ಏನೈತೆ ಅಡ್ವರ್ಬ್ ಆಫ್ ಪ್ಲೇಸ್ ಅಂತ ಏನಿದೆ ಅದನ್ನ ತಗೊಂಬರ್ತೀನಿ ಪುನಃ. ನೆಕ್ಸ್ಟ್ ನಮ್ಮ ನಗರದಲ್ಲಿ, ಅವರ್ ಅಂದರೆ ನಮ್ಮ, ಸಿಟಿ ಅಂದರೆ ನಗರ, ಇನ್ ಅಟ್ ದ ಎಂಡ್ ಹೋಯ್ತು ಲಿ ನಗರದಲ್ಲಿ, ಸರಿನಾ. ಪ್ಲ್ಯಾಂಟ್ ಟ್ರೀಸ್ ಅಂದರೆ ಗಿಡ ಮರಗಳನ್ನು. ಶುಡ್ ಬಿ ಪ್ಲ್ಯಾಂಟೆಡ್ ಅಂದರೆ ಬೆಳೆಸಬೇಕು ಅಥವಾ ನೆಡಬೇಕು ಅಂತ ಹೇಳ್ಬೋದು, ಸರಿನಾ. ಈ ಕನ್ನಡದಲ್ಲಿ ಯಾವ ಥರ ಬರುತ್ತೆ ನೋಡಿ, ಇಲ್ಲಿ ಅಡ್ವರ್ಬ್ ಆಫ್ ರೀಸನ್ ಫಸ್ಟ್ ಹಾಕೊಂಡಿದ್ದೀನಿ, ಆಮೇಲೆ ಅಡ್ವರ್ಬ್ ಆಫ್ ಪ್ಲೇಸ್ ಹಾಕೊಂಡಿದ್ದೀನಿ, ಆಮೇಲೆ ಸಬ್ಜೆಕ್ಟು ವರ್ಬ್ ಈ ಥರ ಹಾಕೊಂಡಿದ್ದೀನಿ, ಸರಿನಾ. ಇದರಲ್ಲಿ ಯಾವ ಥರ ಬರುತ್ತೆ ನೋಡಿ, ಇದರಲ್ಲಿ ಯಾವ ಥರ ಬರುತ್ತೆ ಅಂದರೆ ಸಬ್ಜೆಕ್ಟು, ಆಮೇಲೆ ವರ್ಬು, ಅಡ್ವರ್ಬ್ ಆಫ್ ರೀಸನ್ನು, ಆಮೇಲೆ ಅಡ್ವರ್ಬ್ ಆಫ್ ಪ್ಲೇಸು. ನಾರ್ಮಲಿ ಅಡ್ವರ್ಬ್ ಆಫ್ ಪ್ಲೇಸ್ನ ಮೊದಲೇ ಇಡ್ತೀನಿ. ಒಂದೊಂದು ಸರಿ ಈ ಥರ ಇಂಟರ್ಚೇಂಜ್ ಆಗುತ್ತೆ, ದೇರ್ ಇಸ್ ನೋ ಇಶ್ಯೂ ಅಟ್ ಆಲ್. ಬಟ್ ನೀವು ಫ್ರೇಸ್ಗಳನ್ನ ಭಾಳ ಕಾನ್ಸಂಟ್ರೇಟ್ ಮಾಡಬೇಕಾಗತ್ತೆ, ಸರಿನಾ. ದಿಸ್ ಈಸ್ ಒನ್ ಸೆಂಟೆನ್ಸ್, ಸರಿನಾ. ನಾನು ನೆಕ್ಸ್ಟ್ ಸೆಂಟೆನ್ಸ್ಗೆ ಹೋಗ್ತೀನಿ. ನೋಡಿ, ಇಟ್ ಈಸ್ ನೆಸಸರಿ ಟು ಹ್ಯಾವ್ ಒನ್ ವೇ ಸಿಸ್ಟಮ್ ಇನ್ ಇಂಪಾರ್ಟೆಂಟ್ ರೋಡ್ಸ್ ಇನ್ ಆರ್ಡರ್ ಟು ರಿಮೂವ್. ನೋಡಿ, ಟು ರಿಮೂವ್ ಅಂದರೂ ಒಂದೇ, ಇನ್ ಆರ್ಡರ್ ಅನ್ನೋದು ಏನು ಬೇಕು ಅಂತ ಏನಿಲ್ಲ, ಒಂದು ಸ್ವಲ್ಪ ಎಂಪಸೈಸ್ ಮಾಡೋಕ್ಕೋಸ್ಕರ ನಾನು ಯೂಸ್ ಮಾಡ್ತಿದ್ದೀನಿ. ಇನ್ ಆರ್ಡರ್ ಟು ರಿಮೂವ್ ಅನ್ನೋದು ವರ್ಬ್ ಆ್ಯಕ್ಚುಲಿ. ಇದನ್ನು ಏನು ಮಾಡ್ತಾರೆ, ಅಡ್ವರ್ಬ್ ಆಫ್ ರೀಸನ್ ಅಂತ ಹೇಳ್ತಾರೆ. ಇನ್ ಆರ್ಡರ್ ಟು ರಿಮೂವ್ ಟ್ರಾಫಿಕ್ ಕಂಜೆಷನ್, ಅದನ್ನು ರಿಮೂವ್ ಮಾಡೋಕ್ಕೋಸ್ಕರ ನಾವು ಒನ್ ವೇ ಸಿಸ್ಟಮ್ ಇಡಬೇಕು ಅಂತ ಹೇಳ್ತಾ ಇದ್ದೀವಿ. ಅದನ್ನೇ ನಾನು ಹೆಂಗೆ ತೊಗೊಂಬರ್ತೀನಿ ನೋಡಿ, ಟು ರಿಮೂವ್, ಇನ್ ಆರ್ಡರ್ ಟು ರಿಮೂವ್ ಅಥವಾ ಟು ರಿಮೂವ್ ಅಂದರೂ ಒಂದೇ. ಫಸ್ಟು ನಾನು ಟ್ರಾಫಿಕ್ ಕಂಜೆಷನ್ ಅನ್ನೋದು ತೊಗೊಂಬರ್ತೀನಿ. ಇನ್ನೊಂದು ಇನ್ನೊಂದು ಪಾಯಿಂಟ್ ಇದೆ ನೋಡಿ, ಇಟ್ ಈಸ್ ನೆಸಸರಿ ಟು ಹ್ಯಾವ್ ಒನ್ ವೇ ಸಿಸ್ಟಮ್ ಅನ್ನೋದನ್ನು ಇನ್ನೂ ಒಂಥರ ಬರಿಬೋದು. ಈ ಟು ಹ್ಯಾವ್ ಅನ್ನೋದನ್ನು ಇದಕ್ಕೆ ರಿಲೇಟ್ ಆಗಿರುತ್ತೆ. ಅದಕ್ಕೆ ನಾನೇನು ಮಾಡ್ತೀನಿ, ಇಲ್ಲಿ ಒನ್ ವೇ ಸಿಸ್ಟಮ್ ಈಸ್ ನೆಸಸರಿ ಅಂದರೆ ಇದ್ರ ಮೀನಿಂಗ್ ಇಲ್ಲಿ ಐತೆ ನೋಡ್ಕೊಳ್ಳಿ. ಅಂದರೆ ನಾನೇನು ಅಂತಿದ್ದೀನಿ, ಒನ್ ವೇ ಸಿಸ್ಟಮ್ ಅನ್ನೋದು ಯಾವುದು, ಒನ್ ವೇ ಸಿಸ್ಟಮ್ನೇ ನಾನು ಹೇಳ್ತಾ ಇರೋದು. ಒನ್ ವೇ ಸಿಸ್ಟಮ್ ಈಸ್ ನೆಸಸರಿ ಅಂತ ಹೇಳ್ತೀನಿ. ಟು ಹ್ಯಾವ್ ಅಂದರೆ ಒಂದಿರೋದು ಅಂತ ಅರ್ಥ, ಸರಿ. ಅದಕ್ಕೋಸ್ಕರ ಇದನ್ನು ಈ ಥರನೂ ಬರೀಬೋದು. ಇನ್ನು ಸಿಂಪಲ್ ಫಾರ್ಮೇಟಾಗಿ ಮಾಡ್ಕೊಂಡ್ರೆ ನೀವು ಕನ್ನಡದಲ್ಲಿ ಕನ್ವರ್ಟ್ ಮಾಡುವಾಗ ಈಸಿ ಆಗುತ್ತೆ ನಿಮಗೆ, ಸರಿನಾ. ಫಸ್ಟ್ ನೋಡಿ, ಇಲ್ಲಿ ಒನ್ ವೇ ಸಿಸ್ಟಮ್ ಇಸ್ ನೆಸಸರಿ ಇನ್ ಇಂಪಾರ್ಟೆಂಟ್ ರೋಡ್ಸ್ ಇನ್ ಆರ್ಡರ್ ಟು ರಿಮೂವ್ ದ ಟ್ರಾಫಿಕ್ ಕಂಜೆಷನ್ ಅಂತ ಹೇಳ್ಕೋಬೋದು. ಹೇಳಿದ ತಕ್ಷಣ ನೋಡಿ, ಟು ರಿಮೂವ್ ಅನ್ನೋದನ್ನ ಆಮೇಲೆ ತಗೋಬೇಕು. ಆ್ಯಕ್ಚುಲಿ ಟ್ರಾಫಿಕ್ ಕಂಜೆಷನ್ ಅಂತ ಏನೈತೆ ಅದನ್ನು ವಾಹನ ಸಂಚಾರದ ದಟ್ಟಣೆ ಅಂತ ಹೇಳ್ಬೋದು. ದಟ್ಟಣೆ ಇನ್ ಆರ್ಡರ್ ಟು ರಿಮೂವ್ ಅಂದರೆ ತೆಗೆದು ಹಾಕಲು ಅಂತಲೂ ಹೇಳ್ಬೋದು, ಅಥವಾ ತಡೆಗಟ್ಟಲು ಅಂತಲೂ ಹೇಳ್ಬೋದು. ತಡೆಗಟ್ಟಲು ಅಥವಾ ತೆಗೆದು, ಇದನ್ನು ವರ್ಬೆ, ಸರಿನಾ. ತಡೆಗಟ್ಟಲು ಇನ್ ಇಂಪಾರ್ಟೆಂಟ್ ರೋಡ್ಸ್, ಎಲ್ಲಿ ಅಡ್ವರ್ಬ್ ಆಫ್ ಪ್ಲೇಸ್ ಯೂಸ್ ಮಾಡ್ತಾ ಇದ್ದೀನಿ. ಪ್ರಮುಖ ಅಂದರೆ ಇಂಪಾರ್ಟೆಂಟ್, ರೋಡ್ಸ್ ಅಂದರೆ ರಸ್ತೆ, ಇನ್ ಅನ್ನೋದು ಅಟ್ ದ ಎಂಡಿಗೆ ಬರುತ್ತೆ, ಗಳಲ್ಲಿ, ಪ್ರಮುಖ ರಸ್ತೆಗಳಲ್ಲಿ
ಏನು ಮಾಡಬೇಕು? ಈಗ ನೋಡಿ, ಇದನ್ನು ಇಲ್ಲಿ ಕನ್ವರ್ಟ್ ಮಾಡ್ಕೊಂಡಿದ್ದೀನಲ್ಲ, ಇದನ್ನ ಇಟ್ಕೊಳ್ಳಿ. ಒನ್ ವೇ ಸಿಸ್ಟಮ್ ಅಂದರೆ ಏಕಮುಖ ರಸ್ತೆ. ಎನ್ನು ನೆಸಸರಿ ಅಂದರೆ ಆಬ್ಜೆಕ್ಟ್ ಇದು ಅಲ್ವಾ? ಆಬ್ಜೆಕ್ಟ್ ಅಂದರೆ ಇಲ್ಲಿ ಕಂಜಂಕ್ಷನ್ ಅಂತ ಯೂಸ್ ಮಾಡ್ತೀನಿ. ಸರಿ, ನೆಸಸರಿ ಏನಂತಾನೆ ಇಲ್ಲಿ ಅವಶ್ಯಕವಾಗಿ ಅಂತ ಬರೀತೀನಿ. ಬರೆದ್ಬಿಟ್ಟು ಇಲ್ಲಿ ಇಸ್ ಅನ್ನೋದನ್ನ ಹೊಂದಿರಬೇಕು ಅಂತ ನೋಡಿ. ಯಾಕೆಂದರೆ ಟು ಹ್ಯಾವ್ ಅಂತ ಇಲ್ಲಿ ಇತ್ತಲ್ಲ, ಆ ಕಾನ್ಸೆಪ್ಟ್ನ ಇಲ್ಲಿ ತರಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಅಷ್ಟೇ. ಸರಿ, ಆವಾಗ ಏನಾಗುತ್ತೆ? ವಾಹನ ಸಂಚಾರದ ದಟ್ಟಣೆಯನ್ನು ತಡೆಗಟ್ಟಲು ಪ್ರಮುಖ ರಸ್ತೆಗಳಲ್ಲಿ ಏಕಮುಖ ರಸ್ತೆಯನ್ನು ಅವಶ್ಯಕವಾಗಿ ಹೊಂದಿರಬೇಕು ಅಂತ ಒಂದು ಸೆಂಟೆನ್ಸ್ ಆಗುತ್ತೆ. ಇಲ್ಲಿ ನೋಡಿ, ಅಡ್ವರ್ಬ್ ಆಫ್ ರೀಸನ್ ಫಸ್ಟ್ ಕೊಟ್ವಿ, ಆಮೇಲೆ ಅಡ್ವರ್ಬ್ ಆಫ್ ಪ್ಲೇಸ್ ಕೊಟ್ವಿ, ಆಮೇಲೆ ಸಬ್ಜೆಕ್ಟ್ ಕೊಟ್ವಿ, ಕಂಜಂಕ್ಷನ್ ಕೊಟ್ವಿ, ಆಮೇಲೆ ವರ್ಬ್ ತಂದಿಟ್ವಿ. ಈ ಫೇಸಲ್ಲಿ ಐತೆ. ಸರಿನಾ? ಇದರಲ್ಲಿ ಯಾವ ಥರ ಬಂತು? ಸಬ್ಜೆಕ್ಟ್ ಪಕ್ಕದಲ್ಲೇ ವರ್ಬ್ ಬಿಡ್ತೀವಿ, ಆಮೇಲೆ ಕಂಜಂಕ್ಷನ್ ಆಗುತ್ತೆ, ಆಮೇಲೆ ಅಡ್ವರ್ಬ್ ಆಫ್ ಪ್ಲೇಸ್ ಆಗುತ್ತೆ, ಆಮೇಲೆ ಅಡ್ವರ್ಬ್ ಆಫ್ ರೀಸನ್ ಆಗುತ್ತೆ. ಇಲ್ಲಿ ನೋಡಿ, ಇಲ್ಲೊಂದು ಸ್ವಲ್ಪ ಒಂದೊಂದ್ಸರಿ ಇಂಟರ್ಚೇಂಜ್ ಆಗಿರುತ್ತೆ. ಇಲ್ಲಿ ನೋಡಿ, ಫಸ್ಟ್ ರೀಸನ್ ಬರೆದು ಆಮೇಲೆ ಪ್ಲೇಸ್ ಬರೆದಿದ್ದೀವಿ, ಇಲ್ಲೇನು ಮಾಡಿದ್ದೀವಿ? ಪ್ಲೇಸ್ ಬರೆದು ಆಮೇಲೆ ರೀಸನ್ ಬರೆದಿವಿ. ನಾರ್ಮಲಿ ಮೋಸ್ಟ್ ಆಫ್ ದ ಸೆಂಟೆನ್ಸ್ಗಳಲ್ಲಿ ಫಸ್ಟು ಪ್ಲೇಸ್ ಬರುತ್ತೆ, ಆಮೇಲೆ ಅಡ್ವರ್ಬ್ ಆಫ್ ರೀಸನ್ ಬರುತ್ತೆ. ಒಂದೊಂದು ಸರಿ ಎಲ್ಲೋ ಇದನ್ನು ಎಂಪಸೈಸ್ ಮಾಡಬೇಕಾದ್ರೆ ಇದನ್ನು ಫಸ್ಟ್ ಇಟ್ಬಿಟ್ಟಿರ್ತಾರೆ. ಅಂದರೆ ನೀವು ಒಂದೊಂದು ಸರಿ ಏನು ಮಾಡ್ಬೋದು ಅಂದರೆ, ಇವಾಗ ಈ ಸೆಂಟೆನ್ಸ್ ಪೂರ್ತಿ ಇದೆಯಲ್ಲ, ಈ ಸೆಂಟೆನ್ಸ್ನ ನಾನೇನಾರು ಇದನ್ನು ಪೂರ್ತಿ ಇದನ್ನೇನಾರು ನಾವು ಫಸ್ಟೇ ಎಂಪಸೈಸ್ ಮಾಡಬೇಕು ಅಂತಂದರೆ ನಾನೇನು ಮಾಡ್ಬೋದು? ಹಿಂಗೂ ಬರಿಬೋದು, ಟು ಪ್ರಿವೆಂಟ್ ಏರ್ ಪೊಲ್ಯೂಷನ್ ಅಂತ ಹೇಳ್ತೀನಿ ನಾನು. ಟು ಪ್ರಿವೆಂಟ್ ಏರ್ ಪೊಲ್ಯೂಷನ್ ಅಂತ ಕಾಮ ಹಾಕ್ಬಿಟ್ಟು ಇನ್ ಬಾಕಿದ ರಿಮೈನಿಂಗ್ ಥಿಂಗ್ಸ್ಗಳನ್ನ ಇಲ್ಲಿ ಬರಿಬೋದು. ಆ ಥರ ಒಂದು ಫಾರ್ಮೆಟ್ ಇರುತ್ತೆ. ಅದಕ್ಕೆ ನೀವೇನಾದರೂ ಅಲ್ಲಿ ಈ ಥರ ಕಾಮ ಇದ್ದರೆ ಅದನ್ನು ಸ್ವಲ್ಪ ನೋಡ್ಕೋಬೇಕು ಯಾವುದೇ ಸೆಂಟೆನ್ಸ್ಗಳಲ್ಲೂ. ಇದನ್ನು ಬೇಕಾದ್ರೆ ಎಂಪಸೈಸ್ ಮಾಡಬೇಕು ಅಂದರೆ ಅದನ್ನು ಫಸ್ಟ್ ಇಟ್ಬಿಟ್ಟು ಕಾಮ ಹಾಕಬೇಕು. ಅಥವಾ ಇನ್ ಅವರ್ ಸಿಟಿ ಏನಾದರೂ ಬೇಕಾದ್ರೆ ಫಸ್ಟ್ ಇಟ್ಬಿಟ್ಟು ಕಾಮ ಹಾಕ್ಬಿಟ್ಟು ಇನ್ನು ಬಾಕಿ ರಿಮೈನಿಂಗ್ನ ಟ್ರೀ ಶುಡ್ ಬಿ ಪ್ಲ್ಯಾಂಟೆಡ್ ಟು ಪ್ರಿವೆಂಟ್ ಏರ್ ಪೊಲ್ಯೂಷನ್ ಅಂತ ಬರಿಬೋದು. ಸರಿನಾ? ಇದು ಒಂದು ಸೆಂಟೆನ್ಸ್ ಆಗುತ್ತೆ. ಎರಡನೇದಾಯಿತು. ಮೂರನೇದಕ್ಕೆ ಬರೋಣ. ಮೂರನೇ ಸೆಂಟೆನ್ಸು ನೋಡಿ, ಮೂರನೇ ಸೆಂಟೆನ್ಸಲ್ಲಿ ಏನಿಲ್ಲ, ದ ಗವರ್ನಮೆಂಟ್ ಸಬ್ಜೆಕ್ಟ್ ಇದು, ಹ್ಯಾಸ್ ಸ್ಟಾರ್ಟೆಡ್, ಇದು ಪಾಸ್ಟ್ ಪಾರ್ಟಿಸಿಪಲ್ಲು. ಜಸ್ಟ್ ಆಮೇಲೆ ಒಂದು ದಿವಸ ಎಕ್ಸ್ಪ್ಲನೇಷನ್ ಮಾಡ್ತೀನಿ ಏನು ಪಾಸ್ಟ್ ಪಾರ್ಟಿಸಿಪಲ್ ಅಂದ್ರೇನು, ಯಾವ ಥರ ಯೂಸ್ ಮಾಡಬೇಕು ಅಂತ. ಗವರ್ನಮೆಂಟ್ ಹ್ಯಾಸ್ ಸ್ಟಾರ್ಟೆಡ್. ವುಮೆನ್ ಚೈಲ್ಡ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್, ಇದು ಆಬ್ಜೆಕ್ಟ್. ಇಷ್ಟು ಇದನ್ನು ಆಬ್ಜೆಕ್ಟ್ ಅಂದರೆ. ಇಲ್ಲಿ ನೋಡಿ, ಇಲ್ಲಿ ಅಡ್ವರ್ಬ್ ಆಫ್ ರೀಸನ್ ತೊಗೊಂಬಂದೆ. ಇನ್ ಆರ್ಡರ್ ಟು ಡೆವಲಪ್, ಅಭಿವೃದ್ಧಿ ಮಾಡೋಕ್ಕೋಸ್ಕರ. ಇಲ್ಲೇನು ಮಾಡಿದ್ವಿ? ಇಲ್ಲಿ ಪ್ರಿವೆಂಟ್, ತಡೆಯೋಕ್ಕೋಸ್ಕರ. ಇಲ್ಲಿ ಇನ್ ಆರ್ಡರ್ ಟು ರಿಮೂವ್, ಇಲ್ಲೂ ತಡೆಯೋದಕ್ಕೋಸ್ಕರ ಅಥವಾ ತೆಗೆದೋಕೋಕ್ಕೋಸ್ಕರ ಇಲ್ಲಿ ಯೂಸ್ ಮಾಡಿದ್ವಿ. ಇಲ್ಲಿ ಪ್ರಿವೆಂಟ್ ಮಾಡೋಕ್ಕೋಸ್ಕರ ಯೂಸ್ ಮಾಡಿದ್ವಿ. ಇಲ್ಲೇನು ಮಾಡಿದ್ವಿ? ಇಲ್ಲಿ ಏನಕ್ಕೆ ಯೂಸ್ ಮಾಡ್ತಾ ಇದ್ವಿ? ಡೆವಲಪ್ ಅಂತ ಅಭಿವೃದ್ಧಿ ಪಡಿಸೋಕ್ಕೋಸ್ಕರ ಅಂತ ಇದೆ. ಅದನ್ನು ಫಸ್ಟ್ ತಗೊಳ್ಳಿ ನೀವು. ವುಮೆನ್ಸ್ ಎಜುಕೇಷನ್, ಮಹಿಳೆಯರ ಶಿಕ್ಷಣ, ಸ್ಟೇಟಸ್ ಗೌರವವನ್ನು ಅಭಿವೃದ್ಧಿ, ಟು ಡೆವಲಪ್ ಅಂತ ಏನು ಬರುತ್ತಲ್ಲ ಅದನ್ನು ಲಾಸ್ಟ್ಗೆ ಹಾಕೋಬೇಕು ನೀವು. ಅಡ್ವರ್ಬ್ ಆಫ್ ರೀಸನಲ್ಲಿ ನೋಡಿ, ಫಸ್ಟು ಇದನ್ನು ಬರ್ಕೋಬೇಕು. ಇನ್ ಆರ್ಡರ್ ಟು ಡೆವಲಪ್ ವರ್ಬ್ ಆದಮೇಲೆ ಏನು ಬರುತ್ತಲ್ಲ ಅದನ್ನು ಫಸ್ಟ್ ಬರೀಬೇಕು. ಬರೆದ್ಬಿಟ್ಟು ಆಮೇಲೆ ಅಭಿವೃದ್ಧಿಪಡಿಸಲು ಅಂತ ಹಾಕ್ಬಿಟ್ಟು ಆಮೇಲೆ ಇದು ಗವರ್ನಮೆಂಟ್ ಅನ್ನೋದು ಈಗ ಸಬ್ಜೆಕ್ಟು ಸ್ಟಾರ್ಟ್. ಗವರ್ನಮೆಂಟ್ ಏನು ಪುನಃ ಈಗೇನು ಮಾಡಬೇಕು? ವರ್ಬ್ ತಂದಿಡಬಾರ್ದು. ಕನ್ನಡದಲ್ಲಿ ತಂದಿಡಬೇಕಾದ್ರೆ ಆಬ್ಜೆಕ್ಟ್ ತಂದಿಡಬೇಕು. ಆಬ್ಜೆಕ್ಟ್ ಏನು ಹೇಳುತ್ತೆ? ವುಮೆನ್ಸ್ ಮಹಿಳೆ, ಮತ್ತು ಚೈಲ್ಡ್ ಅಂದರೆ ಮಕ್ಕಳ, ಡೆವಲಪ್ಮೆಂಟ್ ಅಥವಾ ಕಲ್ಯಾಣ, ಇಲಾಖೆ, ಡಿಪಾರ್ಟ್ಮೆಂಟ್ ಅಂದರೆ ಇಲಾಖೆ. ಸರಿನಾ? ಇಲಾಖೆಯನ್ನು ನೋಡಿ, ಹ್ಯಾಸ್ ಸ್ಟಾರ್ಟೆಡ್ ಅನ್ನು ಪ್ರಾರಂಭಿಸಿದೆ ಅಂತ ಹೇಳ್ತಾ ಇದ್ದೀನಿ. ಮುಗೀತು ಸೆಂಟೆನ್ಸ್. ಅಡ್ವರ್ಬ್ ಆಫ್ ರೀಸನ್ ಫಸ್ಟ್ ಬರೆದ್ವಿ ಇಷ್ಟೂ, ಆಮೇಲೆ ಸಬ್ಜೆಕ್ಟ್ ತಂದ್ವಿ, ಆಮೇಲೆ ಆಬ್ಜೆಕ್ಟ್ ತಂದ್ವಿ, ಆಮೇಲೆ ವರ್ಬ್ ತಂದ್ವಿ. ಮುಗೀತು ಸೆಂಟೆನ್ಸ್. ಸರಿನಾ? ಇವಾಗ ನೋಡಿ, ಇದು ನಾಲ್ಕನೇ ಸೆಂಟೆನ್ಸು. ನಾಲ್ಕನೇ ಸೆಂಟೆನ್ಸ್ ನೋಡಿ, ಮೀಡಿಯಾ ಸಬ್ಜೆಕ್ಟ್, ಎಲ್ಪ್ಸ್ ವರ್ಬ್, ಪೀಪಲ್ ಆಬ್ಜೆಕ್ಟ್. ಇಲ್ಲಿ ನೋಡಿ, ಟು ನೋ ಅಂದರೆ ಟು ನೋ ಏನು? ಅಬೌಟ್ ಯಾವುದ್ರ ಬಗ್ಗೆ? ದ ಪ್ಲ್ಯಾನ್ಸ್ ಆ್ಯಂಡ್ ಪಾಲಿಸಿ ಆಫ್ ದ ಗವರ್ನಮೆಂಟ್ ಅಂತ ಹೇಳ್ತಾ ಇದ್ದೀನಿ. ಇದು ಇಂಪಾರ್ಟೆಂಟ್. ಇದನ್ನು ಫಸ್ಟ್ ತರಬೇಕು ನಾನು ಕನ್ನಡದಲ್ಲಿ ಮಾಡಬೇಕಾದ್ರೆ. ಏನದು? ಇದು ಅಡ್ವರ್ಬ್ ಆಫ್ ರೀಸನ್.
ಈಗ ಇದು ಯಾವ ಥರ ಸೆಂಟೆನ್ಸ್ ಬರುತ್ತೆ, ಇದು ಸೆಂಟೆನ್ಸ್ ಯಾವ ಥರ ಬರುತ್ತೆ, ಸಬ್ಜೆಕ್ಟ್ ಇದೆ, ವರ್ಬ್ ಇದೆ, ಆಮೇಲೆ ಆಬ್ಜೆಕ್ಟ್ ಬಂತು, ಆಮೇಲೆ ಅಡ್ವರ್ಬ್ ಆಫ್ ರೀಸನ್ ಬಂತು. SVOA ಫಾರ್ಮೆಟ್ಲಿದೆ. ಸರಿ, ನಾನು ಪುನಃ ಅಡ್ವರ್ಬ್ ಆಫ್ ರೀಸನ್ ತೊಗೊಂಬರ್ತೀನಿ ಮುಂದಕ್ಕೆ. ಅಲ್ಲೇನು ಮಾಡಬೇಕು, ಆಫ್ ದ ಗವರ್ನಮೆಂಟ್ ಅಂದರೆ ಸರ್ಕಾರದ ಅಂತ ಬರುತ್ತೆ. ಆದ್ದರಿಂದ ನಾನು ಏನು ಮಾಡ್ತೇನೆ, ಗವರ್ನಮೆಂಟ್ ಅಂತ ಬರುತ್ತಲ್ಲ ಅದನ್ನು ಫಸ್ಟ್ ಬರ್ಕೋತೀನಿ. ಆಫ್ ದ ಗವರ್ನಮೆಂಟ್, ಆಫ್ ಅಂತ ಆದಮೇಲೆ ಏನಿದೆ ಅದನ್ನು ಬರ್ಕೋಬೇಕು. ಗವರ್ನಮೆಂಟ್ ಸರ್ಕಾರದ ಪ್ಲ್ಯಾನ್ಸ್ ಆ್ಯಂಡ್ ಪಾಲಿಸಿ ಅಂದರೆ ಪ್ಲ್ಯಾನ್ಸ್ ಅಂದರೆ ಯೋಜನೆ, ಪಾಲಿಸಿ ಅಂದರೆ ನಿಯಮಗಳ ಅಬೌಟ್ ಅನ್ನೋದು ಹೆಂಗೆ ಬರುತ್ತೋ ಬಗ್ಗೆ, ಸರ್ಕಾರದ ಯೋಜನೆ ಮತ್ತು ನಿಯಮಗಳ ಬಗ್ಗೆ. ಟು ನೋ ಅನ್ನೋದು ಲಾಸ್ಟ್, ತಿಳಿಸಲು ಅಂತ ಹೇಳಿದ್ವಿ. ಇಲ್ಲಿ ಯಾವ ಥರ ಬರೆದ್ವಿ, ಅಭಿವೃದ್ಧಿಪಡಿಸಲು ಅಂತ ಬರೆದ್ವಿ. ಇಲ್ಲಿ ಅಭಿವೃದ್ಧಿಪಡಿಸಲು ಅಂತ ಬರೆದ್ರೆ ಇನ್ ಆರ್ಡರ್ ಟು ಡೆವಲಪ್ ಅನ್ನೋದನ್ನು ಲಾಸ್ಟಿಗೆ ತೊಗೊಂಬಂದ್ವಿ. ಅದೇ ಥರ ಇಲ್ಲುವೆ ತಿಳಿಸಲು, ಅಡ್ವರ್ಬ್ ಆಫ್ ರೀಸನ್ ಇಲ್ಲಿಂದ ಇಲ್ಲಿವರೆಗೂ ಇದೆ ಸ್ಟಾರ್ಟ್, ಇದನ್ನು ತಿಳಿಸಲು ಅಂತ ಎಂಡಿಗೆ ತೊಗೊಂಬಂದ್ವಿ. ಎಂಡಿಗೆ ತೊಗೊಂಬಂದ್ಮೇಲೆ ಪುನಃ ಇವಾಗ ಸಬ್ಜೆಕ್ಟ್ ತೊಗೊಂಬರ್ತೀವಿ. ಸಬ್ಜೆಕ್ಟ್ ಯಾವುದು, ಮೀಡಿಯಾ ಮಾಧ್ಯಮವು, ಯಾರಿಗೆ, ಆಬ್ಜೆಕ್ಟ್ ಜನರಿಗೆ, ಹೆಲ್ಪ್ ಅಂದರೆ ಸಹಾಯ ಮಾಡುತ್ತದೆ. ಈಗ ನೋಡಿ ಇದ್ರ ಯಾವ ಥರ ಬಂತು, ಅಡ್ವರ್ಬ್ ಆಫ್ ರೀಸನ್ ಫಸ್ಟ್ ಬರೆದ್ವಿ, ಆಮೇಲೆ ಸಬ್ಜೆಕ್ಟ್ ಬರೆದ್ವಿ, ಆಮೇಲೆ ಆಬ್ಜೆಕ್ಟ್ ಬರೆದ್ವಿ, ಆಮೇಲೆ ವರ್ಬ್ ಬರೆದ್ವಿ, ಮುಗೀತು ಸೆಂಟೆನ್ಸ್. ಸರ್ನ ನೋಡಿ, ಈಗ 5ನೇ ಸೆಂಟೆನ್ಸ್ ತಗೋತಾ ಇದ್ದೀನಿ ನೋಡಿ. ದ ಬೇಸಿಕ್ ಏಮ್ ಆಫ್ ಸೋಷಿಯಲ್ ರಿಫಾರ್ಮೇಷನ್ ಮೂಮೆಂಟ್ ಈಸ್ ಟು ಏನು, ಡಿಕ್ಲೇರ್ ದ ವ್ಯಾಲ್ಯೂ ಆಫ್ ಇಂಡಿವಿಜುವಲ್ ಸೆಲ್ಫ್ ರೆಸ್ಪೆಕ್ಟ್ ಅಂತ ಹೇಳ್ತಾ ಇದ್ದೀನಿ. ಏನಂತ ಹೇಳ್ತಾ ಇದ್ದೀವಿ ಇಲ್ಲಿ, ಟು ಡಿಕ್ಲೇರ್ ಅನ್ನೋದು ವರ್ಬೇ ಇದು, ಸರಿನಾ. ವರ್ಬ್ ದ ವ್ಯಾಲ್ಯೂ ಆಫ್ ಇಂಡಿವಿಜುವಲ್ ಸೆಲ್ಫ್ ರೆಸ್ಪೆಕ್ಟ್, ವ್ಯಾಲ್ಯೂ ಆಫ್ ಇಂಡಿವಿಜುವಲ್ ಸೆಲ್ಫ್ ರೆಸ್ಪೆಕ್ಟ್ ಅಂದರೆ ಇದನ್ನು ತೊಗೋಬೇಕು ನೀವು ಫಸ್ಟ್. ಆಫ್ ಆದಮೇಲೆ ಏನಿರುತ್ತೋ ಅದನ್ನು ಫಸ್ಟ್ ತೊಗೊಂಬರ್ಬೇಕು. ಆ್ಯಕ್ಚುಲಿ ಇಂಡಿವಿಜುವಲ್ ಅಂದರೆ ಪ್ರತಿ ವ್ಯಕ್ತಿಯ ಆತ್ಮಗೌರವ, ಸೆಲ್ಫ್ ರೆಸ್ಪೆಕ್ಟ್ ಅಂದರೆ ಆತ್ಮಗೌರವ. ವ್ಯಾಲ್ಯೂ ಆಫ್ ಸೆಲ್ಫ್ ರೆಸ್ಪೆಕ್ಟ್ ಅಂದರೆ ಆತ್ಮಗೌರವದ ಮೌಲ್ಯ ಅಂತ ಹೇಳ್ತಾ ಇದ್ದೀವಿ, ಮೌಲ್ಯ. ಡಿಕ್ಲೇರ್ ಅಂದರೆ ಸಾರುವುದು, ಡಿಕ್ಲೇರ್ ಮಾಡೋದು, ಸಾರುವುದು. ಏನು ಸಾರುವುದೇ ಏನದು, ಇದು ಸಬ್ಜೆಕ್ಟ್. ಏನಂತ ಹೇಳ್ತಾ ಇದ್ವಿ, ಸಬ್ಜೆಕ್ಟ್ನ ದ ಬೇಸಿಕ್ ಏಮ್ ಆಫ್ ಸೋಷಿಯಲ್ ರಿಫಾರ್ಮೇಷನ್. ಆಫ್ ಆದಮೇಲೆ ಏನಿದೆ ಅದನ್ನು ತಗೋಬೇಕು. ಸೋಷಿಯಲ್ ಸಮಾಜದ, ರಿಫಾರ್ಮೇಷನ್ ಸುಧಾರಣೆ, ಮೂಮೆಂಟ್ ಅಂದರೆ ಚಳುವಳಿ ಅಂತ ಬರುತ್ತೆ. ಇದು ರಿಫಾರ್ಮೇಷನ್ ಮೂಮೆಂಟ್ ಅನ್ನೋದನ್ನು ಚಳುವಳಿ ಅಂತ ಹೇಳ್ಬೋದು. ಚಳುವಳಿಯ ಬೇಸಿಕ್ ಏಮ್, ಮೂಲ ಗುರಿ, ಇಸ್ ಅನ್ನೋದಿನ ಆಗಿದೆ ಅಂತ ಬರೀಬೋದು. ಅಥವಾ ಸಾರುವುದೇ, ಇಷ್ಟು ಬರೆದ್ರೂ ಓಕೆ, ಆಗಿದೆ ಅಂತಲೂ ಬೇಕಾದ್ರೆ ಹೇಳ್ಬೋದು. ಆಗಿದೆ ಅಂತ ಹೇಳಿದ್ರೆ ಆಟೋಮೆಟಿಕಲಿ ಇದೇನಾಗುತ್ತೆ, ಅಡ್ವರ್ಬ್ ಆಫ್, ಇದಿಷ್ಟು ಅಡ್ವರ್ಬ್ ಆಫ್ ರೀಸನ್ನು, ಸಬ್ಜೆಕ್ಟು, ವರ್ಬ್ ಅಷ್ಟೇ. ಈ ಥರ ಒಂದು ಸೆಂಟೆನ್ಸ್ ಬರುತ್ತೆ. ಸರಿ, ಈಗ ಪುನಃ 6ನೇ ಸೆಂಟೆನ್ಸ್ಗೆ ಹೋಗೋಣ. 6th ಸೆಂಟೆನ್ಸ್ ಇಲ್ಲಿ ನೋಡಿ. ಕಮ್ಯುನಲ್ ಪರ್ಸನ್ಸ್ ಕೋಮುವಾದಿ ಶಕ್ತಿಗಳು ಅಂತಲೂ ಹೇಳ್ಬೋದು, ಕೋಮುವಾದಿ ವ್ಯಕ್ತಿಗಳು ಅಂತಲೂ ಹೇಳ್ಬೋದು, ಕೋಮುವಾದಿಗಳು ಅಂತಲೇ ಹೇಳ್ಬೋದು. ಕೋಮುವಾದಿಗಳು ಪರ್ಸನ್ ಮೇಕ್ ಅಟೆಂಪ್ಟ್, ಪ್ರಯತ್ನ ಮಾಡ್ತಾ ಇರ್ತಾರೆ. ಟು ಇನ್ಕ್ರೀಸ್, ಏನಕ್ಕೆ, ಟು ಇನ್ಕ್ರೀಸ್ ಅನ್ನೋದು ಇಸ್ ವರ್ಬ್. ಟು ಇನ್ಕ್ರೀಸ್ ಅಂತ ಆಟೋಮೆಟಿಕಲಿ ಬಂದರೆ ಅದು ಇಟ್ ಈಸ್ ಅಡ್ವರ್ಬ್ ಆಫ್ ರೀಸನೇ ಆಗಿರುತ್ತೆ. ಟು ಇನ್ಕ್ರೀಸ್ ಏನಕ್ಕೋಸ್ಕರ ಅವರು ಪ್ರಯತ್ನ ಮಾಡ್ತಿರ್ತಾರೆ, ಟು ಇನ್ಕ್ರೀಸ್ ದೇರ್ ಕಮ್ಯುನಲ್ ಫೋರ್ಸಸ್. ದೇರ್ ಅಡ್ಜೆಕ್ಟಿವ್ ಬರುತ್ತೆ, ಕಮ್ಯುನಲ್ ಫೋರ್ಸಸ್ ನೋಡಿ, ನೌನ್ ಬರುತ್ತೆ, ಪುನಃ ಅಡ್ಜೆಕ್ಟಿವ್ ಬರುತ್ತೆ. ಅಂದರೆ ಇದು ನೌನ್ ಫ್ರೇಸ್ ಅಂತ ಹೇಳ್ತೀವಿ. ನೌನ್ ಫ್ರೇಸ್ ಇನ್ ಮೈ ಕಂಟ್ರಿ, ನಮ್ಮ ದೇಶದಲ್ಲಿ. ಈಗ ನಾವೇನು ತಗೊಬರ್ಬೇಕು, ನಮ್ಮ ದೇಶದಲ್ಲಿ ಬೇಕಾದ್ರೆ ಇಲ್ಲೇ ಫಸ್ಟೇ ಬರೆದು ಬಿಡ್ಬೋದು, ನಮ್ಮ ದೇಶದಲ್ಲಿ ಅಂತಲೂ. ಇಲ್ಲೇ ಹೋದ್ರೆ ಇದನ್ನು ಬರಿಬೇಕು. ಟು ಇನ್ಕ್ರೀಸ್ ದೇರ್ ಅಂದರೆ ಕೋಮುವಾದಿಗಳ ಶಕ್ತಿಯನ್ನು ಹೆಚ್ಚಿಸಲು. ಟು ಇನ್ಕ್ರೀಸ್ ದೇರ್ ಕಮ್ಯುನಲ್ ಫೋರ್ಸಸ್ ಅಂದರೆ ಕೋಮುವಾದಿಗಳ ಶಕ್ತಿಯನ್ನು ಹೆಚ್ಚಿಸಲು ಅಂದರೆ ಇನ್ಕ್ರೀಸ್ ಇಸ್ ಅ ವರ್ಬ್. ಹೆಚ್ಚಿಸಲು. ಇನ್ ಮೈ ಕಂಟ್ರಿ ಅಂದರೆ ನಮ್ಮ ದೇಶದಲ್ಲಿ ಕಮ್ಯುನಲ್ ಪರ್ಸನ್ಸ್ ಅಂದರೆ ಕೋಮುವಾದಿಗಳು ಮೇಕ್ ಅಟೆಂಪ್ಟ್ಸ್ ಅಂದರೆ ಪ್ರಯತ್ನ ಮಾಡುತ್ತಾರೆ. ನೋಡಿ ಇಲ್ಲಿ ಏನಿದೆ, ಅಡ್ವರ್ಬ್ ಆಫ್ ರೀಸನ್ ಕೊಟ್ಟೆ, ಪುನಃ ಅಡ್ವರ್ಬ್ ಆಫ್ ಪ್ಲೇಸು, ಸಬ್ಜೆಕ್ಟು, ವರ್ಬ್, ಮುಗೀತು. ಇವತ್ತು ಅದಕ್ಕೆ ಅಡ್ವರ್ಬ್ ಆಫ್ ರೀಸನ್ನೇ ಕೊಟ್ಟಿದ್ದೀನಿ ನೋಡಿ. ಇದರಲ್ಲಿ ಏನಪ್ಪ ಅಂದರೆ ಇದಿಷ್ಟನ್ನು ತೆಗೆದ್ರೆ ಏನಕ್ಕೋಸ್ಕರ